ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಹೊರಹಾಕಲು ಈ 5 ಟಿಪ್ಸ್ಗಳನ್ನು ಮಾಡಿ ನೋಡಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಇಡೀ ಮನೆಯಲ್ಲಿ ಅಶಾಂತಿ ನೆಲೆಸ್ತದೆ. ಕೆಲವೊಮ್ಮೆ ಮನೆಯಲ್ಲಿ ಯಾವುದೇ ಕಾರ್ಯಗಳು ನಾವಂದುಕೊಂಡಂತೆ ನಡೆಯುವುದಿಲ್ಲ. ಅನಾರೋಗ್ಯ, ಆರ್ಥಿಕ ಸಮಸ್ಯೆ, ಶಾಂತಿ ಇಲ್ಲದೆ ಇರುವುದು, ನಿದ್ರೆಯ ಸಮಸ್ಯೆ, ಕೆಟ್ಟ ಕನಸುಗಳು ಬೀಳುವುದು, ಇಂತಹ ಹಲವು ಸಮಸ್ಯೆಗಳು ಕಾಡ್ಬೋದು. ಆದರೆ ಕೆಲವೊಂದು ಉಪಾಯಗಳನ್ನು ಮಾಡಿಕೊಳ್ಳೋದ್ರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಹೊರಹಾಕಿ ಪಾಸಿಟಿವ್ ಎನರ್ಜಿಯನ್ನು ತರಬಹುದು. ಅದರಲ್ಲಿ ಮೊದಲನೇದಾಗಿ ನೀರಿನ ಮೂಲಕ ನೆಗೆಟಿವ್ ಎನರ್ಜಿಗೆ ಪರಿಹಾರವನ್ನು ಮಾಡಿಕೊಳ್ಬೋದು. ಒಂದು ಬೌಲ್ನ ತುಂಬ ನೀರು ತೆಗೆದುಕೊಂಡು ಅದನ್ನು ಬಿಸಿಲಿನಲ್ಲಿ ಸುಮಾರು 5 ಗಂಟೆಗಳ ಕಾಲ ಇಡಬೇಕು. ಇದಾದ ನಂತರ ಈ ನೀರನ್ನು ಮನೆಯ ಒಳಗೆ ತಂದು ಮಾವಿನ ಎಲೆಗಳು ಅಥವಾ ವೀಳ್ಯದ ಎಲೆಯನ್ನು ಬಳಸಿ ಮನೆಯಲ್ಲಿ ಪ್ರೋಕ್ಷಣೆ ಮಾಡಬೇಕು. ಹೀಗೆ ಈ ನೀರು ಸಿಂಪಡಣೆಗೂ ಮುನ್ನ ಮನೆಯನ್ನು ಶುದ್ಧ ಮಾಡಬೇಕು. ಇನ್ನು ನೀವು ಪೂಜೆ ಸಮಯದಲ್ಲಿ ಬಳಸುವಂತಹ ಶಂಖವು ಮನೆಯ ನೆಗೆಟಿವ್ ಎನರ್ಜಿಯನ್ನು ಹೊರಹಾಕ್ತದೆ. ಶಂಖದ ಶಬ್ದವು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುವುದರಿಂದ ಮನೆಯ ನೆಗೆಟಿವ್ ಎನರ್ಜಿ ಮರೆಯಾಗುವಂತೆ ಮಾಡುತ್ತದೆ. ಹೀಗಾಗಿ ನಿತ್ಯ ಬೆಳಗ್ಗೆ ಪೂಜೆಯ ಸಮಯದಲ್ಲಿ ಶಂಖವನ್ನು ಊದುವ ಅಭ್ಯಾಸವನ್ನು ಇಟ್ಟುಕೊಂಡ್ರೆ ಒಳ್ಳೆಯದು. ಹಾಗೆ ಈ ಶಂಖವನ್ನು ನೀರಿನಲ್ಲಿ ಹಾಕಿ ಇಟ್ಟು ಬಳಿಕ ಈ ನೀರನ್ನು ಮನೆಯಲ್ಲಿ ಪ್ರೋಕ್ಷಣೆ ಮಾಡಿದರೆ ಕೂಡ ನೆಗೆಟಿವ್ ಎನರ್ಜಿ ದೂರವಾಗ್ತದೆ. ಇನ್ನು ಉಪ್ಪು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ದೂರ ಮಾಡುವಂತಹ ವಸ್ತುವಾಗಿದೆ. ನೀವು ಮನೆಯನ್ನು ನೀರಿನಿಂದ ಒರೆಸುವ ವೇಳೆ ಒಂದು ಚಿಟಿಕೆ ಉಪ್ಪನ್ನು ಅದಕ್ಕೆ ಸೇರಿಸಿಕೊಳ್ಳಿ. ನಂತರ ಆ ಉಪ್ಪು ನೀರನ್ನು ಮನೆಯ ಮೂಲೆ ಮೂಲೆಗೂ ಸಿಂಪಡಿಸಿ ಒರೆಸಬೇಕು. ಇನ್ನು ಬೆಳಗ್ಗೆ ಪೂಜೆ ಮಾಡುವಾಗ ನಿಮ್ಮ ಮನೆಯಲ್ಲಿರುವ ದೇವತೆಗಳಿಗೆ ಆ ದೇವರ ಇಷ್ಟದ ಹೂಗಳನ್ನು ಅರ್ಪಿಸಬೇಕು. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರ್ತದೆ. ಹಾಗೆಯೇ ಪೂಜೆಯ ವೇಳೆ ಕರ್ಪೂರ ಹಾಗೂ ಗಂಧದ ಕಡ್ಡಿಯನ್ನು ಹಚ್ಚಬೇಕು. ಇನ್ನು ಮನೆಯಲ್ಲಿ ಸಾಂಬ್ರಾಣಿ ಪುಡಿಯನ್ನು ಹಾಕಿ ಎಲ್ಲೆಡೆ ಸುಗಂಧಭರಿತ ಹೊಗೆಯನ್ನು ಹರಡುವುದು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ಮನೆಯಲ್ಲಿ ದೇವರ ಮುಂದೆ ಹಚ್ಚುವ ದೀಪದ ಹಣತೆಯ ಒಳಗೆ 2 ಕರ್ಪೂರ, 2 ಲವಂಗವನ್ನು ಹಾಕಿ ನಂತರ ಅದರ ಮೇಲೆ ಎಣ್ಣೆಯನ್ನು ಹಾಕಿ ದೀಪ ಉರಿಸುವುದರಿಂದಲೂ ಸಹ ನೆಗೆಟಿವ್ ಎನರ್ಜಿ ದೂರವಾಗ್ತದೆ. ಇನ್ನು ಮನೆಯಲ್ಲಿ ಪಿರಮಿಡ್ ಯಂತ್ರ, ದೇವರ ಮೂರ್ತಿಗಳಿದ್ರೆ ಒಳ್ಳೆಯದು. ಇವುಗಳನ್ನು ಇಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗ್ತದೆ. ಮಂತ್ರಗಳನ್ನು ಜೋರಾಗಿ ಪಠಿಸಿ ನೀವು ಟಿವಿಯಲ್ಲಿ ಅಥವಾ ಮೊಬೈಲ್ನಲ್ಲಿಯೂ ಸಹ ಮಂತ್ರಗಳನ್ನು ಹಾಕ್ಬೋದು. ಮನೆಯೊಳಗೆ ಮಂತ್ರ ಮೊಳಗಬೇಕು. ಈ ಮಂತ್ರಗಳು ನಿಮ್ಮಲ್ಲಿ ಹಾಗೂ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಇನ್ನು ಪೂಜಾ ಕೋಣೆಯಲ್ಲಿ ದೇವರ ಚಿತ್ರ ಅಥವಾ ವಿಗ್ರಹ ಒಡೆದಿದ್ದರೆ ಅದನ್ನು ಅಲ್ಲಿ ಇಡಬಾರ್ದು. ಗೋಡೆಗಳಲ್ಲಿ ಯಾವುದೇ ಬಿರುಕುಗಳು ಅಥವಾ ತೇವಗಳು ಇರಬಾರ್ದು. ಇದನ್ನು ಹೊರತುಪಡಿಸಿ ಮನೆಯಲ್ಲಿ ಎಲ್ಲಿಯೂ ಕೂಡ ಜಡಬಲೆಗಳು ಇರಬಾರ್ದು. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಉಂಟಾಗಲು ಕಾರಣವಾಗ್ತದೆ. ಮನೆಯಲ್ಲಿ ನೀರು ಪೋಲಾಗದಂತೆ ಎಚ್ಚರ ವಹಿಸಿ. ನೀರು ವ್ಯರ್ಥವಾದರೆ ಇದು ಆರ್ಥಿಕ ಬಿಕ್ಕಟ್ಟನ್ನು ಉಂಟು ಮಾಡ್ತದೆ. ಒಡೆದ ಗಡಿಯಾರ, ಒಡೆದ ಕನ್ನಡಿ ಇತ್ಯಾದಿಗಳನ್ನು ಸಹ ಮನೆಯಲ್ಲಿ ಇಡಬೇಡಿ. ಅವುಗಳನ್ನು ಮನೆಯಿಂದ ಕೂಡಲೇ ಹೊರಹಾಕಬೇಕು. ಹೀಗೆ ಮನೆಯಲ್ಲಿ ಈ ಕೆಲವೊಂದು ಟಿಪ್ಸ್ಗಳನ್ನು ಅನುಸರಿಸೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಬಹುದು.